ಭಾರತೀಯ ಸೇನೆಗಳ ಗುಪ್ತ ಮಾಹಿತಿಯನ್ನ ಲೀಕ್ ಮಾಡಲಾಗ್ತಾ ಇತ್ತು. ಈ ಲೀಕ್ ಮಾಡ್ತಾ ಇದ್ದಂತ ಇಬ್ಬರು ಕಿಡಿಗೇಡಿಗಳು ಅರೆಸ್ಟ್ ಆಗಿದ್ದಾರೆ. ಈಗ ಪಾಲಕ್ ಶೇರ್ ಮಹಸಿ ಹಾಗೇನೆ ಸೂರಜ್ ಲಾಕ್ ಆಗಿರುವಂತ ವ್ಯಕ್ತಿಗಳು ಅಮೃತಸರದ ಸೇನಾ ಕಂಟೋನ್ಮೆಂಟ್ ಪ್ರದೇಶ ವಾಯುನೆಲೆಗಳ ಸೂಕ್ಷ್ಮ ಮಾಹಿತಿಯನ್ನ ಇವರು ಸೋರಿಕೆ ಮಾಡ್ತಾ ಇದ್ರು. ಪಂಜಾಬ್ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ. ಪಾಕಿಸ್ತಾನದೊಂದಿಗಿನ ಅಂತಾರಾಷ್ಟ್ರೀಯ ಗಡಿಯಲ್ಲಿನ ಉದ್ವಿಗ್ನತೆಯ ನಡುವೆಯೂ ಅಮೃತಸರದ ಸೇನಾ ಕಂಟೋನ್ಮೆಂಟ್ ಪ್ರದೇಶಗಳು ಮತ್ತು ವಾಯುನೆಲೆ ಸೂಕ್ಷ್ಮ ಮಾಹಿತಿ ಹಾಗೆಯೇ ಛಾಯಾಚಿತ್ರಗಳನ್ನು ಸೋರಿಕೆ ಮಾಡಿದ ಆರೋಪದ ಮೇಲೆ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ಅಂತೇಳಿ ಪಂಜಾಬ್ ಪೊಲೀಸರು ತಿಳಿಸಿದ್ದಾರೆ. ಬಂಧಿತ ವ್ಯಕ್ತಿಗಳು ಪಾಲಕ್ ಶೇರ್ ಹಾಗೆಯೇ ಸೂರಜ್, ಇವರಿಬ್ಬರು ಕೂಡ ಬಂಧಿತ ಆರೋಪಿಗಳು. ಅಮೃತಸರ ಗ್ರಾಮೀಣ ಪೊಲೀಸರು ನಡೆಸಿದಂಥ ಕಾರ್ಯಾಚರಣೆಯಲ್ಲಿ ಅವರನ್ನು ಬಂಧಿಸಲಾಗಿದೆ. ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಪಾಕಿಸ್ತಾನಿ ಗುಪ್ತಚರ ಕಾರ್ಯಕರ್ತರೊಂದಿಗೆ ಸಂಪರ್ಕ ಹೊಂದಿರುವ ಬಗ್ಗೆ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ. ಅವರು ಪ್ರಸ್ತುತ ಅಮೃತಸರ ಕೇಂದ್ರ ಜೈಲಿನಲ್ಲಿದ್ದಾರೆ. ಅವರನ್ನ ನಿನ್ನೆ ಬಂಧಿಸಲಾಗಿತ್ತು. ಅಧಿಕೃತ ರಹಸ್ಯ ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ ಮತ್ತು ತನಿಖೆಯನ್ನು ನಡೆಸಲಾಗ್ತಾ ಇದೆ. ತನಿಖೆ ಮತ್ತಷ್ಟು ನಡೆದ ಬಳಿಕ ಮುಖ್ಯ ಮಾಹಿತಿಗಳು ಬಹಿರಂಗ ಆಗುವಂತ ನಿರೀಕ್ಷೆ ಇದೆ ಎನ್ನುವುದಾಗಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಡಿಯಲ್ಲಿ ಯಾವ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇವೆ, ಭಾರತೀಯ ಸೇನೆ ಹೆಂಗೆ ಸೇನಾಪಡೆಯನ್ನು ನಿಯೋಜನೆ ಮಾಡ್ತಾ ಇದೆ, ಯುದ್ಧ ಸಾಮಗ್ರಿಗಳನ್ನು ಎಲ್ಲೆಲ್ಲಿ ನಿಯೋಜನೆ ಮಾಡಿದ್ದಾರೆ, ಈ ಮಾಹಿತಿಯನ್ನು ನಮ್ಮ ನೆಲದಲ್ಲಿದ್ದುಕೊಂಡು ಪಾಕಿಸ್ತಾನ ಗುಪ್ತಚರ ಇಲಾಖೆಗೆ ಕೊಡ್ತಾ ಇದ್ದಂಥ ಇಬ್ಬರು ಕಿಡಿಗೇಡಿಗಳು ರಾಷ್ಟ್ರದ್ರೋಹಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಎನ್ನುವಂಥದ್ದಾಗಿ ಪಂಜಾಬ್ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಇರ್ಬೋದು ಬಂಧಿತ ವ್ಯಕ್ತಿಯನ್ನು. ಈತ ಭಾರತದ ಅಮೃತಸರ ಗಡಿಯಲ್ಲಿ, ಪಂಜಾಬ್ನ ಅಮೃತಸರ ಗಡಿ ಅಲ್ಲಿ ಸೇನಾ ನೆಲೆಗಳ ಫೋಟೋವನ್ನು ಕ್ಲಿಕ್ ಮಾಡಿ ಮಾಹಿತಿಯನ್ನು ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದ ಎನ್ನುವಂಥದ್ದು ಗೊತ್ತಾಗಿದೆ. ಸದ್ಯ ಈತನನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು ಬಂಧಿತರ ಇಬ್ಬರ ಫೋಟೋಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಭಾರತದಲ್ಲಿ ಇದ್ದುಕೊಂಡು ಭಾರತಕ್ಕೆ ದ್ರೋಹ ಬಗೆಯುವಂಥ ಕೆಲಸವನ್ನ ಮಾಡ್ತಾ ಇದ್ರು. ಈ ಹಿಂದೆ ಸೇನೆಯು ಕೂಡ ಇಂಥ ದೇಶದ್ರೋಹ ಕೃತ್ಯಗಳನ್ನು ಯಾರೆಲ್ಲ ಎಸಗ್ತಾ ಇದ್ರು ಅಂಥವರ ಮನೆ ಕೆಡುವಂಥ ಕೆಲಸವನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡಿತ್ತು. ಕುಪ್ವಾರ ಆಗಿರಬಹುದು, ಪುಲ್ವಾಮಾ ಆಗಿರಬಹುದು, ಹೀಗೆ ಶ್ರೀನಗರದ ಸಮೀಪ ಸಾಕಷ್ಟು ಮನೆಗಳನ್ನು ಕೆಡುವಂಥ ಕೆಲಸವನ್ನು ಸೇನೆ ಮಾಡಿತ್ತು. ಯಾಕಂತ ಹೇಳಿದರೆ ನಾವು ದೇಶದ ಗಡಿಯಾಚೆ ಹೋಗಿ ಯುದ್ಧ ಮಾಡೋದಕ್ಕಿಂತ ಮುಂಚಿತವಾಗಿ ದೇಶದ ಒಳಗಿರುವಂಥ ಶತ್ರುಗಳನ್ನು ಹೊಡಿಬೇಕು ಅಂತ ಕೆಲಸವನ್ನು ಈಗ ಸೇನೆ ಮಾಡ್ತಾ ಇದೆ.